ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ಶರಣೆಯರಿಗೆ ಶರಣು ಶರಣಾರ್ಥಿಗಳು. ವಿಶೇಷವಾದ ಸಮಯದಲ್ಲಿ ವಿಶೇಷವಾದ ಶ್ರಾವಣ ಮಾಸದ ಈ ಶ್ರಾವಣ ಸಂಭ್ರಮ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಶ್ರಾವಣ ಮಾಸ ಎಂದರೆ ಶ್ರವಣ ಮಾಸ. ಶ್ರವಣ ಎಂದರೆ ಸತ್ಯ ವಿಚಾರಗಳನ್ನು ಕೇಳುವುದು, ಶ್ರವಣ ಮಾಡುವುದು. ಸತ್ಯ ವಿಚಾರಗಳನ್ನು ಕೇಳುವುದರಿಂದ ಸತ್ಯ ಸಂಸ್ಕಾರವು ರೆಡಿಯಾಗುವುದು. ಸತ್ಯ ಸಂಸ್ಕಾರದಿಂದ ಸತ್ಕರ್ಮಗಳು ಘಟಿಸುವವು. ಸತ್ಕರ್ಮಗಳಿಂದ ಸಫಲತೆ ಎನ್ನುವಂಥದ್ದು ಸಿಗುತ್ತದೆ. ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಆಧಾರ ಸತ್ಕರ್ಮಗಳು. ಸತ್ಕರ್ಮಗಳಿಗೆ ಆಧಾರ ಸುಸಂಸ್ಕಾರ. ಸುಸಂಸ್ಕಾರಕ್ಕೆ ಆಧಾರ ಸತ್ಯಜ್ಞಾನದ ತಿಳುವಳಿಕೆ. ಆ ಒಂದು ಸತ್ಯಜ್ಞಾನವನ್ನು ತಿಳಿದುಕೊಳ್ಳಬೇಕು ಅಂದರೆ ಸತ್ಯವಂತರ ಸಂಘ ಮಾಡಬೇಕು. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಈ ಮಾತುಗಳನ್ನು ನಾವು ಕೇಳ್ತಾನೆ ಬಂದಿದ್ದೇವೆ. ಸತ್ಯವಂತರ ಸಂಘ ಅಂತಂದರೆ ಏನು? ಯಾರು ಸತ್ಯವಂತರು? ಇದಕ್ಕೆ ವ್ಯಾಖ್ಯಾನಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಬಹುದು. ಸತ್ಯವಂತರು ಅಂದರೆ ಸತ್ಯವನ್ನೇ ಮಾತನಾಡುವವರು. ಸತ್ಯ ಹರಿಶ್ಚಂದ್ರನ ಉದಾಹರಣೆ ಕೊಡ್ತೀವಿ. ಸರಳತೆಗೆ ಮಹಾತ್ಮ ಗಾಂಧೀಜಿಯವರನ್ನು ಕೊಡುತ್ತೇವೆ. ಅಹಿಂಸೆಗೆ ಮಹಾತ್ಮ ಗಾಂಧೀಜಿಯವರನ್ನು ಕೊಡುತ್ತೇವೆ. ಯಾರು ಸತ್ಯವಂತರು ಅಂದರೆ ಇವತ್ತಿಗೂ ಹರಿಶ್ಚಂದ್ರ ಅಂತಲೇ ಹೇಳ್ತೀವಿ ಹೊರತಾಗಿ ನಾನು ಸತ್ಯವಂತ ಅಂತ ಹೇಳೋರು ಒಬ್ಬರು ಇಲ್ಲ. ಇವತ್ತಿಗೂ ಕೂಡ ಪತಿವ್ರತೆಯರು ಯಾರು ಪ್ರಪಂಚದಲ್ಲಿ ಅಂದರೆ ಅದೇ ಸತಿ, ಸಾವಿತ್ರಿ, ಅನಸೂಯ ಅಂತೇಳಿ ಅವರ ಹೆಸರುಗಳನ್ನೇ ಇವತ್ತಿನ ತನಕ ಹೇಳ್ತೇವೆ ಹೊರತಾಗಿ ಯಾರೊಬ್ಬರು ಕೂಡ ಕೈ ಎತ್ತಿ ನಾನು ಪತಿವ್ರತೆ ಅಂತ ಇವತ್ತು ಕೂಡ ನಾವು ಯಾರು ಕೈ ಎತ್ತಿ ಹೇಳಲಿಕ್ಕೆ ಆಗ್ತಿಲ್ಲ ಅಂದರೆ ಇದು ನಮ್ಮ ದುರ್ದೈವವೇ ಸರಿ. ಶರಣರು ಯಾರು ಅಂತ ಹೇಳಿದ್ರೆ ಇವತ್ತಿನ ತನಕನೂ ಕೂಡ 12ನೇ ಶತಮಾನದಲ್ಲಿ ಬದುಕಿ ಹೋಗಿದ್ರು ಬಸವಣ್ಣನವರು, ಅಲ್ಲಮಪ್ರಭುಗಳು, ಅಕ್ಕ ಮಹಾದೇವಿ ಅಂತ ಅವ್ರ ಹೆಸರುಗಳನ್ನೇ ಹೇಳ್ತೀವಿ ಅಂದರೆ ಇದಕ್ಕಿನ್ನ ಅವಮಾನ ಶರಣರಿಗಾಗಲಿ ಸಂತರಿಗಾಗಲಿ ಏನಿದೆ ಹೇಳಿ? ನಾನು ಕೈ ಎತ್ತಿ ಹೇಳಬೇಕು ನಾನು ಶರಣ ಇದ್ದೇನೆ, ನಾನು ಕೈ ಎತ್ತಿ ಹೇಳಬೇಕು ನಾನು ಸಜ್ಜನ ಇದ್ದೇನೆ, ನಾನು ಸತ್ಯವಂತನಿದ್ದೇನೆ, ನಾನು ಪ್ರಾಮಾಣಿಕನಿದ್ದೇನೆ ಅಂತ ಕೈ ಎತ್ತಿ ನಾವು ಎಲ್ಲಿ ತನಕ ಹೇಳುವಂಥ ಆತ್ಮ ಬಲ, ಆತ್ಮವಿಶ್ವಾಸ ನಮ್ಮ ಮೇಲೆ ನಮಗೆ ಬರೋದಿಲ್ವೋ ಅಲ್ಲಿಯ ತನಕ ಇದು ಎಷ್ಟು ನಾವು ಜೀವನ ಕಳೆದಿದ್ದೇವೆ ಹೊರತಾಗಿ ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ವಿಫಲ ಆಗಿದ್ದೇವೆ ಅಂತಲೇ ಅರ್ಥ. ಅವತ್ತು 12ನೇ ಶತಮಾನದಲ್ಲಿ ಶರಣರು ಇದ್ದರೂ ಅಲ್ಲ, ಅವತ್ತು ಆರಂಭ ಆಯಿತು ಶರಣ ಕ್ರಾಂತಿ. ಇವತ್ತಿಗೂ ನಾವೆಲ್ಲ ಅವರ ಪರಂಪರೆಯಲ್ಲಿ ಶರಣ ಧರ್ಮದಲ್ಲಿ ಶರಣರಾಗಿ ನಾನು ಬದುಕನ್ನು ಕಟ್ಟಿಕೊಂಡು ತೋರಿಸ್ತಾ ಇದ್ದೇನೆ. ಯಾರು ಅಪ್ರಾಮಾಣಿಕತೆಯಿಂದಲೇ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಅಂದರು, ಆದರೆ ನಾನು ಪ್ರಾಮಾಣಿಕವಾಗಿ ಬದುಕಿ ತೋರಿಸ್ತೇನೆ ಅಂತ ನಮ್ಮನ್ನು ನಾವು ದಿಟ್ಟವಾಗಿ ಒಳಗಿನ ಅಂತರಂಗದ ಕೂಗಿನಲ್ಲಿ ಜಗತ್ತಿಗೆ ಸಾರಬೇಕಾಗಿತ್ತು ಇವತ್ತಿನ ಯುವಕರು. ಆದರೆ ಇವತ್ತು ನಾವು ಯಾರ್ಯಾರದ್ದೋ ಫ್ಯಾನ್ಸ್ಗಳಾಗಿ ಯಾರ್ಯಾರದ್ದೋ ಫೋಟೋಗಳನ್ನು ಇಟ್ಟುಕೊಂಡು ಯಾರೋ ನಮ್ಮ ಹೀರೋ ಅಂತ ಕೂಗಿಕೊಂಡು ಓಡಾಡೋದ್ರಲ್ಲಿ ಇವತ್ತಿನ ಯುವಕರು ಮುಳುಗಿದ್ದಾರೆ ಅಂತಂದರೆ ಇದಕ್ಕಿನ್ನ ದೌರ್ಭಾಗ್ಯ ಭಾರತಕ್ಕಾಗಲಿ ಕರ್ನಾಟಕಕ್ಕಾಗಲಿ ಅಥವಾ ಇಡೀ ವಿಶ್ವಕ್ಕಾಗಲಿ ಇದು ನಾಚಿಕೆಗೇಡಿತನ ಅಂತ ಅನಿಸುತ್ತೆ. ಯಾಕಂದರೆ ಎಂಥ ತ್ಯಾಗ ಮಾಡಿ ಹೋಗಿರೋರಿದ್ದಾರೆ, ತಪಸ್ವಿಗಳಿದ್ದಾರೆ, ದೇಶಕ್ಕಾಗಿ ಬಲಿದಾನ ಮಾಡಿರೋರಿದ್ದಾರೆ, ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡಿರೋರಿದ್ದಾರೆ, ಪರಮಾತ್ಮನನ್ನು ಜಗತ್ತಿಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋರಾಟ ಮಾಡಿ ಜೀವಗಳನ್ನು ಕೊಟ್ಟವರಿದ್ದಾರೆ. ಅಂಥವರನ್ನು ಹೀರೋ ಅಂತ ಹೇಳ್ಕೊಂಡು ಓಡಾಡೋದನ್ನು ಬಿಟ್ಟು ಯಾರನ್ನೋ ನಾವು ಹೀರೋಗಳನ್ನಾಗಿ ಮಾಡಿಕೊಂಡು ಇವತ್ತು ನಾವೇನಾಗ್ತೀವಿ ಅಂತ ಕೇಳಿದರೆ ನಮ್ಮ ಹತ್ರನೇ ಉತ್ತರ ಸಿಗೋದಿಲ್ಲ. ಇಂಥ ದುಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ ಮೇಲೆ ಇದಕ್ಕೆ ಕಾರಣ ನಾವು ಎಲ್ಲೋ ಒಂದು ಕಡೆ ಅವರನ್ನು ಸ್ಮೃತಿ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತಾಗಿ ಅವರು ಹೇಳಿರುವ ಸತ್ಯ ವಿಚಾರಗಳು ನಮಗೆ ಬೇಕಾಗಿಲ್ಲ. ಇವತ್ತೂ ಏನು ಕಡಿಮೆ ಇಲ್ಲ ಕೂಗು. ಜೈ ಬಸವೇಶ ಇದ್ದೇ ಇದೆ, ಕ್ರಿಸ್ತರ ಬಗ್ಗೆ ಇದ್ದೇ ಇದೆ ಅಭಿಮಾನಿಗಳು, ಬುದ್ಧನ ಬಗ್ಗೆ ಅಭಿಮಾನ ಇದ್ದೇ ಇದೆ, ಅಂಬೇಡ್ಕರರ ಬಗ್ಗೆ ಅಭಿಮಾನ ಇದ್ದೇ ಇದೆ, ವಿವೇಕಾನಂದರ ಬಗ್ಗೆ ಅಭಿಮಾನ ಇದ್ದೇ ಇದೆ. ಆದರೆ ಬರೀ ಅಭಿಮಾನ ಹೆಸರು ಕೂಗೋದ್ರಲ್ಲಿ ಫೋಟೋ ಇಟ್ಕೊಳ್ಳೋದ್ರಲ್ಲಿ ತೋರಿಸ್ತೀವಿ ಹೊರತಾಗಿ ಅವರ ಆಚರಣೆ ಅಂತ ಬಂದಾಗ ನನಗೂ ಬೇಡ ನಿನಗೂ ಬೇಡ. ಯಾರೆಲ್ಲ ನಾವು ಬಸವಣ್ಣನ ಹೆಸರನ್ನು ಹೇಳಿಕೊಂಡು ಓಡಾಡ್ತಾ ಇದ್ದೀವಿ ಅಂತಂದ ಮೇಲೆ
ನಾನು ಯಾವತ್ತು ಕುಡಿಯೋದಕ್ಕಾಗಲಿ ಸೇದೋದಕ್ಕಾಗಲಿ ಅವಕಾಶ ನಾನೂ ತಗೊಳ್ಬಾರ್ದು, ಅವಕಾಶ ನಾನು ಕೊಡಬಾರ್ದು. ಆ ಥರದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡು ನಾವು ಆದರ್ಶವಾಗಿದ್ದುಕೊಂಡು ಜೈ ಬಸವೇಶ ಅಂತ ಹೇಳೋದಕ್ಕಿಂತ ಮಾಡಿ ತೋರಿಸುವವರಾಗಬೇಕಾಗಿತ್ತೇ ಹೊರತಾಗಿ ಬರೀ ಹೇಳುವವರು ಕೇಳುವವರೇ ಇದ್ದಾರೆ ಹೊರತಾಗಿ ಆ ರೀತಿ ನಾನು ಆಗಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರೋದ್ರಿಂದನೇ ನಾನೂ ಒಬ್ಬ ಶರಣ ಇದ್ದೇನೆ, ನಾನೂ ಒಬ್ಬ ಸಂತ ಇದ್ದೇನೆ, ನಾನೂ ಒಬ್ಬ ಜ್ಞಾನಿ ಇದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತಿನ ಬರುವ ಮುಂದಿನ ಪೀಳಿಗೆಗೆ ನಾವು ಆದರ್ಶ ಆಗಿ ನಿಲ್ಲಬೇಕಾಗಿತ್ತು. ಆದರೆ ನಮ್ಮ ಹತ್ರ ಆ ಶಕ್ತಿ ಎಲ್ಲೂ ಕಾಣಿಸ್ತಿಲ್ಲ, ಆ ಧ್ವನಿ ಎಲ್ಲೂ ಕೂಡ ಬರ್ತಾ ಇಲ್ಲ ಇವತ್ತು. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಅವರು ಕೊಟ್ಟಿರುವ ವಿಚಾರಗಳನ್ನು ಪುಸ್ತಕಗಳಿಗೆ ಮಾತ್ರ, ಗ್ರಂಥಗಳಲ್ಲಿ ಮಾತ್ರ ಮೀಸಲು ಮಾಡಿ ಇಟ್ಟಿದ್ದೇವೆ ಹೊರತಾಗಿ ಅವುಗಳನ್ನು ಪುಸ್ತಕದಲ್ಲಿ ಇರೋದನ್ನು ಮಸ್ತಕದಲ್ಲಿ ತಂದುಕೊಳ್ಳಿಲ್ಲ. ಮಸ್ತಕದಲ್ಲಿ ತಂದಿದ್ರೂ ಕೂಡ ಕೆಲವು ಸಲ ಕೈಗಳಿಗೆ ಕಾರ್ಯಗಳಲ್ಲಿ ತರಲಿಲ್ಲ, ಧಾರಣೆಯಲ್ಲಿ ತರಲಿಲ್ಲ. ಹಾಗಾಗಿ ಇವತ್ತು ಈ ದುಸ್ಥಿತಿ. ಅದಕ್ಕೆ ನಾವು ಈ ಒಂದು ಶ್ರಾವಣ ಸಂಭ್ರಮದಲ್ಲಿ ಅಂತಹ ಒಂದು ಯಾರು ಸಜ್ಜನರು ಅಂದರೆ ಯಾರು ಸತ್ಯವಾದ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸದಾಕಾಲ ಸಂಬಂಧದಲ್ಲಿ ಸಮೀಪದಲ್ಲಿ ಇರುತ್ತಾರೆಯೋ ಆತನೇ ನಿಜವಾದ ಸಜ್ಜನ. ಶ್ವಾಸ ಮೇ ನಾಮ ಜಪೋ ಅಂತ ಕಬೀರದಾಸರು ಹೇಳ್ತಾರೆ. ಸದಾಕಾಲಕ್ಕಾಗಿ ಶಿವನಾಮ ಸ್ಮರಣೆ ಮಾಡು ಅಂತ ಶರಣರು ಹೇಳ್ತಾರೆ. ತುತ್ತಿಗೂ ಕೂಡ ಶಿವನನ್ನು ನೆನೆಯಿರಿ ಅಂತ ಶರಣರು ಹೇಳ್ತಾರೆ. ಅಂದಮೇಲೆ ಸತ್ಯವಂತರು ಯಾರು, ಸಜ್ಜನರು ಯಾರು ಅಂದರೆ ಯಾರಾದರೆ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಆ ಸತ್ಯವಾದ ಅವಿನಾಶಿ ಶಿವತಂದೆಯ ಸ್ಮೃತಿಯಲ್ಲಿ ಇರ್ತಾರೆಯೋ, ಆ ಪರಮಾತ್ಮನಿಗೆ ಕೃತಜ್ಞ ಭಾವದಲ್ಲಿದ್ದು ಸ್ಮರಣೆಯನ್ನು ಮಾಡ್ತಾ ಪ್ರತಿಯೊಂದು ಕರ್ಮವನ್ನು ಮಾಡ್ತಾರೆಯೋ, ಪರಮಾತ್ಮನನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಆತನ ಸಾಮೀಪ್ಯದ ಅನುಭೂತಿಯನ್ನು ಮಾಡ್ತಾ ಇರ್ತಾರೆಯೋ ಅಂಥವರೇ ನಿಜವಾದ ಸಜ್ಜನರು. ಅಂಥ ಸಜ್ಜನರು ಒಬ್ಬರ ಇಬ್ಬರ. ಈ ಭಾರತ ದೇಶದಲ್ಲಿ ಸಾಕಷ್ಟು ಜನ ಸಂತರು ಶರಣರು ಬಂದು ತಮ್ಮದೇ ಆದಂಥ ಮಹಾವಾಕ್ಯಗಳಲ್ಲಿ, ವಚನಗಳಲ್ಲಿ, ಕಗ್ಗಗಳಲ್ಲಿ, ದೋಹೆಗಳಲ್ಲಿ ಆ ಪರಮಾತ್ಮರ ಅಪರಂಪಾರ ಮಹಿಮೆಯನ್ನು ಸಾರಿ ಮನುಷ್ಯನಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನವನ್ನು ಜಗತ್ತಿನಲ್ಲಿ ಸಾಕಷ್ಟು ಜನ ಸಂತರು ಶರಣರು ಮಾಡಿದ್ದಾರೆ. ಅಂಥದ್ದೇ ಒಬ್ಬ ಸಂತನನ್ನು ನಾವಿವತ್ತು ಆಯ್ಕೆ ಮಾಡಿಕೊಂಡು ಅವರದ್ದೇ ಆದಂಥ ಕೆಲವೊಂದಿಷ್ಟು ಮಹಾವಾಕ್ಯಗಳನ್ನು ಚಿಂತನೆಯಲ್ಲಿ ತರೋಣ. ಅಂತಹ ಸಂತ ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ನೆಚ್ಚಿನ ಮನೆಯ ಮಾತಾಗಿರುವ ಕಬೀರದಾಸರು. ಕಬೀರದಾಸರ ದೋಹೆಗಳಲ್ಲಿ ಇರುವುದು 2 ಲೈನು ಮಾತ್ರ ಅದು, ಆದರೆ ಅದರಲ್ಲಿ ಅಗಾಧವಾದ ಅನುಭವವನ್ನು ತುಂಬಿ ಪರಮಾತ್ಮನನ್ನೇ ಸಾಕ್ಷಾತ್ಕಾರ ಮಾಡಿಸುವಷ್ಟು ತಾಕತ್ತು ಆ ಒಂದು ದೋಹೆಯೊಳಗಡೆ ತುಂಬಿಸಿಟ್ಟಿದ್ದಾರೆ ಪುಣ್ಯಾತ್ಮ. ಅಂತಹ ಕಬೀರದಾಸರನ್ನು ಇಂತಹ ಸುಂದರ ಸಮಯದಲ್ಲಿ ನೆನೆಸಿಕೊಳ್ಳೋದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಅವರು ಕೊಟ್ಟಿರುವ ಶರಣರಿಗೂ ಕಬೀರರಿಗೂ ಶರೀಫರಿಗೂ ಸಾಮ್ಯತೆಗಳೇ ಇದೆ. ಯಾಕೆ ಅಂದರೆ ಅವರೆಲ್ಲರೂ ಒಬ್ಬ ಪರಮಾತ್ಮನ ಸಮೀಪದಲ್ಲಿ ಇದ್ದವರೇ ಆಗಿರೋದ್ರಿಂದ ಸಮಾನತೆ ಆಗಲಿ ಸಾಮೀಪ್ಯ ಆಗಲಿ ಅಲ್ಲಿ ತೋರಿಸುತ್ತೆ. ಅಂಥವರನ್ನು ನಾವು ಅವರನ್ನು ಸ್ಮೃತಿ ಮಾಡೋದು ಇಂಥ ಸಮಯದಲ್ಲಿ ಅದು ನಮ್ಮ ಅದೃಷ್ಟ. ಜೊತೆಗೆ ಅಂಥವರ ಮಹಾವಾಕ್ಯಗಳನ್ನು ಒಂದಷ್ಟು ಚಿಂತನೆಯಲ್ಲಿ ತಂದು ಧಾರಣೆಯಲ್ಲಿ ತಂದು ಬಿಟ್ಟರೆ ಅವರು ಅಷ್ಟೊಂದು ಕೊಟ್ಟಿದ್ದಾರೆ, ಅದರಲ್ಲಿ 4 ಮಾತುಗಳಾದರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆಗ ಅವರು ಕಂಡುಂಡಂಥ ಅನುಭವವನ್ನು, ಜೀವನದ ಅಮೃತವನ್ನು ನಾವು ಸ್ವಲ್ಪ ಆದರೂ ಸವಿಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಅವರು ಇಡೀ ಜೀವನವನ್ನು ಕೊಟ್ಟು ಇಡೀ ಜಗತ್ತನ್ನು ಅರಿತುಕೊಂಡು ಪ್ರಕೃತಿಯನ್ನು ಸಂಶೋಧಿಸಿ ಪರಮಾತ್ಮನ ಜೊತೆ ಭಾವನೆ ಜೋಡಿಸಿ ಮತ್ತೆ ನಮಗೆ ಇಷ್ಟೆಲ್ಲ ಉಣಬಡಿಸಿದ್ದಾರೆ. ನಮಗಿವತ್ತು ಅಷ್ಟು ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ. ಅವರು ಕೊಟ್ಟಿರುವ ಊಟವನ್ನು ತಟ್ಟೆಯಲ್ಲಿ ಬಡಿಸಿಕೊಂಡು ಊಟ ಮಾಡೋದಷ್ಟೇ ನಮ್ಮ ಕೆಲಸ ಇದೆ. ಹಾಗಾಗಿ ಅದಕ್ಕೂ ಸಮಯ ಇಲ್ಲ ಅಂತಂದರೆ ಇದು ನಮ್ಮ ದೌರ್ಭಾಗ್ಯ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಶ್ರಾವಣ ಸಂಭ್ರಮದಲ್ಲಿ ವಿಶೇಷವಾಗಿ ಕಬೀರರ ಕೆಲವೊಂದು ದೋಹೆಗಳನ್ನು ನಾವು ನೋಡ್ತಾ ಈ ಒಂದು ಚಿಂತನೆಯನ್ನು ಮುಂದುವರಿಸೋಣ. ಒಂದು ಕಡೆ ಕಬೀರದಾಸರು ಹೇಳ್ತಾರೆ, ಅಂದರೆ ಮನುಷ್ಯನಿಗೆ ಯಾಕೆ ಜ್ಞಾನ ಬೇಕು ಅಂತಂದರೆ ಯಾವುದು ಇಟ್ಕೊಳ್ಬೇಕು, ಯಾವುದು ಇಟ್ಕೊಳ್ಬಾರ್ದು, ಯಾವುದು ವಿಷ, ಯಾವುದು ಅಮೃತ, ಯಾವುದು ಅನ್ನ ಇದೆ, ಯಾವುದು ವಿಷ ಇದೆ, ಇದು ಗೊತ್ತಾಗ್ತಾ ಇಲ್ಲ. ಇದು ಗೊತ್ತಾಗಬೇಕು ಅಂದರೆ ಒಂದಷ್ಟು ಜ್ಞಾನ ಬೇಕು. ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ, ಯಾವುದು ಮನುಷ್ಯ ಇಟ್ಕೊಳ್ಬಾರ್ದು ಅದನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಇದು ಕಷ್ಟ ಆಗ್ತಿರೋದು ಅಂತ. ಅದಕ್ಕೆ ಅವರು ಒಂದು ದೋಹೆಯಲ್ಲಿ ಹೇಳಿದ್ದಾರೆ, ಮಾಯೆಯನಾದರೂ ತ್ಯಜಿಸಲು ಬಹುದು ಅಭಿಮಾನವನಲ್ಲ,
ಮಾಯೆಯನಾದರೂ ತ್ಯಜಿಸಲು ಬಹುದು ಅಭಿಮಾನವನಲ್ಲ. ಈ ಅಭಿಮಾನವೇ ಯತಿ ಮುನಿಗಳನ್ನು ನುಂಗಿಹುದು ಅಲ್ಲ ಕಬೀರ, ನುಂಗಿಹುದು ಅಲ್ಲ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಏನು ಮಾಯ ಬೇಕಾದ್ರೆ ಬಿಟ್ಟು ಬಿಡ್ಬೋದಂತ ಮನುಷ್ಯ, ಅಭಿಮಾನ ಒಂದು ಬಿಡೋಕೆ ರೆಡಿ ಆಗ್ತಾ ಇಲ್ಲ. ಬೇಕಾದಂಥ ವಿಕಾರಗಳನ್ನು ಬಿಟ್ಟು ಬಿಡಿ ಅಂತ ಹೇಳ್ಬಿಡಿ. ಕುಡಿಯೋದು ಬಿಡಿ, ಬಿಡೋರಿದ್ದಾರೆ, ಇವತ್ತು ಬಿಟ್ಟಿದ್ದಾರೆ ಎಷ್ಟೋ ಜನಗಳು. ತಿನ್ನೋದು ಬಿಟ್ಟಿದ್ದಾರೆ. ಪರಮಾತ್ಮನ ಗುಡಿಗೆ ಹೋಗ್ತೀವಪ್ಪ, ನಾವು ತಿಂದು ಕುಡಿದು ಹೋಗೋದಿಲ್ಲ ಅಂತ ಕೆಲವು ಸಲ ಮಡಿ ಮೈಲಿಗೆ ಅಂತ ಆದರೂ ಒಂದಷ್ಟು ಭಯದಿಂದ ಆದರೂ ಕೆಲವೊಂದಷ್ಟನ್ನು ಬಿಟ್ಟಿದ್ದಾರೆ. ತಲೆ ಕೂದಲ ಬಿಟ್ಟಿರೋರಿದ್ದಾರೆ, ಬಟ್ಟೆ ಬಿಟ್ಟು ಹೋಗೋರಿದ್ದಾರೆ. ಆದರೆ ಯಾವುದನ್ನು ಬಿಡಬೇಕಾಗಿತ್ತು ಅದನ್ನೇ ಬಿಡಲಿಕ್ಕೆ ರೆಡಿ ಇಲ್ಲ ಈ ಮನುಷ್ಯ. ಮಾಯ ಬೇಕಾದ್ರೆ ಬಿಟ್ಟು ಬಿಡ್ತಾರೆ ಇವರು, ಆಕರ್ಷಣೆಗಳನ್ನು ಬಿಟ್ಟಿದ್ದಾರೆ. ಅದರ ಒಳಗಡೆ ಇರುವಂಥ ಈ ಸೂಕ್ಷ್ಮ ಅಭಿಮಾನ ಇದೆಯಲ್ಲ, ನಾನು ಅಂತ ತೋರಿಸಿಕೊಳ್ಳೋದು, ಇದು ಒಂದನ್ನು ಬಿಟ್ಕೊಳ್ತಾ ಇಲ್ಲ. ಒಂದು ಸ್ವಲ್ಪ ವಿಷ ಇರುವಂಥ ಪಾತ್ರೆಗೆ ನೀವು ಒಂದು ಹಂಡೆ ಹಾಲು ಸುರಿದ್ರೂ ಕೂಡ ಏನಾಗಬೇಕಾಗಿದೆ? ಹಾಲು ಹಾಲಾಗಿ ಉಳಿಲಿಕ್ಕೆ ಸಾಧ್ಯತೆ ಎಲ್ಲಿದೆ? ಒಂದು ಹನಿ ವಿಷ ಸಾಕು ಇಡೀ ಹಾಲನ್ನು ವಿಷಮಯ ಮಾಡಲಿಕ್ಕೆ. ಹೇಗೋ ಹಾಗೆ ಮನುಷ್ಯ ಎಲ್ಲ ಕೆಟ್ಟ ಗುಣಗಳನ್ನು, ಎಲ್ಲ ದುಶ್ಚಟಗಳನ್ನು ಬಿಟ್ಟು, ಎಲ್ಲ ಒಬ್ಬ ಶರಣನಂತೆ ಪೋಷಾಕು ಧರಿಸಿ, ಶರಣನಂತೆ ವಚನಗಳನ್ನು ಓದಿಕೊಂಡು, ಶರಣನಂತೆ ಜೀವನವನ್ನು ಕಟ್ಟಿಕೊಂಡರೂ ಕೂಡ ಒಳಗಡೆ ಸೂಕ್ಷ್ಮವಾಗಿರುವ ಮನುಷ್ಯ, ನಾನು ಪ್ರತ್ಯಕ್ಷ ಆಗಬೇಕು, ನಾನು ಬೆಳಿಬೇಕು, ನಾನು ಹೆಸರು ಮಾಡಬೇಕು ಅನ್ನೋದು ಸೂಕ್ಷ್ಮ, ಇದು ಕಾಣಿಸೋದಿಲ್ಲ. ಇದನ್ನು ಬಿಡಬೇಕಾಗಿತ್ತು, ಆದರೆ ಇದನ್ನು ಬಿಡ್ತಾ ಇಲ್ಲ ಮನುಷ್ಯ ಅಂತ ಹೇಳ್ತಾರೆ. ಇದಕ್ಕೆ ಯಾರೆಲ್ಲ ಹೋಗಿದ್ದಾರೆ ಅಂದರೆ ಅವ್ರು ಹೇಳ್ತಾರೆ, ಯತಿಮುನಿಗಳನ್ನೇ ನುಂಗಿ ಹಾಕಿಬಿಟ್ಟೈತಿದು ಅಭಿಮಾನ ಅನ್ನೋದು. ಮಾಯ ಬೇಕಾದ್ರೆ ಬಿಟ್ಟವ್ರೆ ಅಂದರೆ ಇದು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಹೇಳ್ತಿದ್ದಾರೆ ಕಬೀರದಾಸರು ಅಂದರೆ, ಸಂಸಾರಿಗಳಿಗಲ್ಲ, ರಾಜಕಾರಣಿಗಳಿಗಲ್ಲ, ಸಮಾಜ ಸುಧಾರಕರಿಗಲ್ಲ, ಎಲ್ಲ ತ್ಯಜಿಸಿ ವೈರಾಗ್ಯದಲ್ಲಿ ಬಂದೀನಿ ಅಂತ ಯಾರು ಈ ಸನ್ಯಾಸ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ಪರಮಾತ್ಮನಿಗೋಸ್ಕರನೇ ಜೀವನ ಮೀಸಲಾಗಿಟ್ಟು ಬಿಡ್ತೀನಿ ಅಂತ ಬಂದಿದ್ದಾರಲ್ಲ, ಅವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಮಾಯೆ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ಹೆಣ್ಣು ಮಾಯೆ ಅಂತಂದ್ರು ಹೆಣ್ಣು ಬಿಟ್ಟುಬಿಟ್ರು, ಹೊನ್ನು ಮಾಯೆ ಅಂತಂದು ಹೊನ್ನು ಬಿಟ್ಟುಬಿಟ್ರು, ಮಣ್ಣು ಮಾಯೆ ಅಂತ ಮನೆ ಬಿಟ್ಟುಬಿಟ್ರು. ಹೆಣ್ಣು ಹೊನ್ನು ಮಣ್ಣು ಇದನ್ನು ತ್ಯಜಿಸಿಬಿಟ್ಟಿರ್ಬೇಕಾದ್ರೆ ಅದೇನು ದೊಡ್ಡ ಕೆಲಸ ಆಗಲಿಲ್ಲ ಅವರಿಗೆ. ಯಾಕಂದ್ರೆ ಸನ್ಯಾಸಿಗಳು ಇದನ್ನು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಬಿಡಲೇಬೇಕು ಅಂತ ಬಿಟ್ಟರು. ಆದರೆ ಅಲ್ಲಿ ಹೋಗಿನೂ ಕೂಡ ಅಭಿಮಾನ ಒಳಗಿರೋದ್ರಿಂದ ನಾನು ಪ್ರತ್ಯಕ್ಷಕ ಆಗಬೇಕು ಅಂತ ಮತ್ತೆ ಮಠ ಕಟ್ಟಿದ್ರು, ಮಠದ ಮೇಲೆ ಅಭಿಮಾನ, ಹೆಸರ ಮೇಲೆ ಅಭಿಮಾನ, ಹೆಸರು ಪರಿವರ್ತನೆ ಮಾಡಿಕೊಂಡ್ರು ಮತ್ತೆ ಆ ಹೆಸರನ್ನು ಬೆಳೆಸಬೇಕು ಅಂತ ಅಭಿಮಾನ, ತಮ್ಮ ಚಿತ್ರಗಳನ್ನು ಇಟ್ಕೊಳ್ಬೇಕು ಎಲ್ಲರೂ ಅಂತ ಅದ್ರ ಮೇಲೆ ಅಭಿಮಾನ, ತಮ್ಮ ಪಾದಪೂಜೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಅದರ ಮೇಲೆ ಅಭಿಮಾನ, ತಮ್ಮ ಪಲ್ಲಕ್ಕಿಗಳನ್ನು ಮೆರೆಸಬೇಕು ಅಂತ ಅದರ ಮೇಲೆ ಅಭಿಮಾನ. ಇದು ಎಲ್ಲಿ ತನಕ ಹೋಗೋದಿಲ್ವೋ ಅಲ್ಲಿ ತನಕ ಇವರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಇವರಿಂದ ಜಗತ್ತು ಉದ್ಧಾರ ಆಗುವುದಿಲ್ಲ. ಅದಕ್ಕೆ ಅವರು ಪರ್ಟಿಕ್ಯುಲರ್ ಆಗಿ ಇದು ಮಾಯೆಯನ್ನು ಬಿಟ್ಟವ್ರು ಯಾರು? ಸಂಸಾರದಲ್ಲಿ ಇರೋರಿಗೆ ಮಾಯೆ ಬಿಟ್ಟವರು ಅಂತ ಹೇಳೋಕ್ಕಾಗತ್ತಾ? ಮಾಯೆ ಅಂತಂದ್ರೇನು? ಅದೇ ಹೆಣ್ಣುವನ್ನು ಮಾಯೆ ಅಂತ ಅವ್ರ ಲೆಕ್ಕದಲ್ಲಿ ಹೇಳಿದ್ರಲ್ಲ, ಅದನ್ನೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಕಬೀರದಾಸರವರಿಗೆ. ಯಾವುದು ಹೆಣ್ಣು ಮಾಯೆ ಒನ್ನು ಮಾಯೆ ಅಂತ ಇದನ್ನು ಬಿಟ್ಟು ಹೋಗ್ಬಿಟ್ರಲ್ಲಪ್ಪ, ನಿಮ್ಮ ಒಳಗಡೆ ಇರತಕ್ಕಂಥ ಅಭಿಮಾನವನ್ನು ನಿಮಗೆ ಎಲ್ಲಿ ಬಿಡೋಕ್ಕಾಯ್ತು ಹೇಳಿ? ಒಂದು ವೇಳೆ ಹಂಗ ಅಭಿಮಾನ ನೀವು ಬಿಟ್ಟು ನಿಂತಿದ್ರಿ ಅಂದರೆ, ಒಬ್ಬ ಬಸವಣ್ಣ ಒಬ್ಬ ವಿವೇಕಾನಂದ ಎಂಥ ಪರಿವರ್ತನೆಯನ್ನು ಜಗತ್ತಲ್ಲಿ ತಂದರು, ಅದೇ ಥರ ತಾವೆಲ್ಲರೂ ಕೂಡ ತಂದು ಬಿಟ್ಟಿದ್ರಿ ಇವತ್ತು ಅಂತಂದಿದ್ರೆ ಇವತ್ತು ಈ ಪರಿಸ್ಥಿತಿ ಯಾಕಿರ್ತಿತ್ತು? ಅದಕ್ಕೆ ಅಭಿಮಾನ ಬಿಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಇದನ್ನು ಬಿಡೋದು ಬಹಳ ಸೂಕ್ಷ್ಮ ಇದೆ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಇದನ್ನು ಹೇಳ್ತಾರೆ ಒಂದು ಕಡೆ, ಮನೆ ಬಿಟ್ಟು ಹೋಗಬಹುದು, ಮನ ಬಿಟ್ಟು ಹೋಗಲಾದೀತೆ ಅಂತ. ಮನೆ ಬಿಟ್ಟು ಹೋಗೋದೇನೋ ಬಹಳ ಸುಲಭ, ಆದರೆ ಮನಸ್ಸು ಬಿಟ್ಟು ಹೋಗಿ ಏನಪ್ಪ ಮನೆಯೊಳಗ? ಹೆಂಡತಿ ಬಿಟ್ಟು ಹೋಗೋದು ಭಾಳ ಸುಲಭ, ಆದರೆ ಹೆಂಡತಿ ಮೇಲಿನ ಮೋಹ ಬಿಟ್ಟು ಹೋಗಿದೆಯೇನಪ್ಪ ಮನೆಯೊಳಗ? ಇದನ್ನು ಕೇಳ್ತಿದ್ರೆ. ಯಾಕಂದರೆ ಎಲ್ಲದಕ್ಕೂ ಬಂಧನ ಆಗ್ತಾ ಇರುವಂಥದ್ದು ಮನಸ್ಸು. ಮನಸ್ಸನ್ನೇ ಜೊತೆಗಿಟ್ಟುಕೊಂಡು ನೀನು ಹೋದ ಮೇಲೆ ಆ ಮನಸ್ಸೊಳಗಡೆ ಹೆಂಡತಿ ಇದ್ದಾಳೆ, ಆ ಮನಸ್ಸೊಳಗಡೆ ಮನೆ ಇದೆ, ಆ ಮನಸ್ಸೊಳಗಡೆ ಪ್ರಪಂಚ ಇದೆ. ಆ ಮನಸ್ಸನ್ನು ಜೊತೆಗಿಟ್ಕೊಂಡು ನಾನು ಎಲ್ಲ ಬಿಟ್ಟಿನಿ ಅಂತ ಪೋಸ್ ಕೊಡ್ತಾ ಇದೆಯಲ್ಲ, ಇದು ನಾಟಕ ಅಂತ ಕರೀತಾರೆ ಅವರು. ಅದು ಹೆಂಗೆ ಸಾಧ್ಯ? ಅಟ್ಯಾಚ್ಮೆಂಟ್ ಆಗಿರೋದು ಇಲ್ಲೇನು? ಹೆಂಡತಿಗೆ ಮಕ್ಕಳಿಗೆ ಇದೇನು ಶರೀರ ಅಂಟ್ಕೊಂಡಿತ್ತ, ಮನಸ್ಸು ಅಂಟ್ಕೊಂಡಿತ್ತ? ಶರೀರನ 24 ಗಂಟೆ ಹೆಂಡತಿ ಜೊತೆಗೆ ಅಂಟ್ಕೊಂಡಿರುತ್ತಾ, ಮಕ್ಕಳ ಜೊತೆಗೆ ಅಂಟ್ಕೊಂಡಿರುತ್ತಾ, ಮನೆ ಜೊತೆಗೆ ಅಂಟ್ಕೊಂಡಿರುತ್ತಾ, ಉದ್ಯೋಗದ ಜೊತೆ ಅಂಟ್ಕೊಂಡಿರುತ್ತಾ, ಹಣದ ಜೊತೆ ಅಂಟ್ಕೊಂಡಿರುತ್ತಾ? ಏನು ಹಣ ಹಾಸ್ಕೊಂಡೇನು ಮಲ್ಕೊಂಡ್ಬಿಟ್ಟಿರ್ತಾನೆ ನಿಂತು ಬಿಟ್ಟು ಹೋಗಕ್ಕೆ? ಯಾವುದು ಹೋಗಬೇಕಾಗಿತ್ತು? ಅದರ ಮೇಲಿನ ಅಭಿಮಾನ ಹೋಗಬೇಕಾಗಿತ್ತು, ಮೋಹ ಹೋಗಬೇಕಾಗಿತ್ತು, ಲೋಭ ಹೋಗಬೇಕಾಗಿತ್ತು, ಕಾಮ ಹೋಗಬೇಕಾಗಿತ್ತು. ಅದು ಇರೋದೇನು? ಮನೆಯಲ್ಲೋ, ಶರೀರದಲ್ಲೋ, ಮನಸ್ಸಲ್ಲೋ? ಶರೀರದಲ್ಲೂ ವಿಕಾರಗಳಿಲ್ಲ,
ಅವ್ರು ಯಾರಲ್ಲೂ ವಿಕಾರಗಳಿಲ್ಲ. ಇರೋದೆಲ್ಲ ನಿನ್ನ ಮನಸ್ಸಿನ ಒಳಗಡೆ ವಿಕಾರಗಳಿದೆ ಹೊರತಾಗಿ ಹೊರಗಡೆ ಇಲ್ಲ ಅದು. ಆದರೆ ನೀನು ಬಿಟ್ಟಿರೋದು ಹೊರಗಡೆ ಅವರನ್ನು ದೂರ ಮಾಡಿ ಲಾಭ ಏನು? ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ನಿನ್ನ ಒಳಗಡೆ ಕೆಸರನ್ನು ತುಂಬಿಕೊಂಡು ಹೊರಗಡೆ ಇರುವ ನೀರನ್ನೆಲ್ಲ ದೂಷಣೆ ಮಾಡ್ತಾ ಇದೀಯಾ ಅಂತಂದರೆ ತಪ್ಪು ಯಾರ್ದು? ಇದರಿಂದ ನೀನೇನು ಪ್ರಾಪ್ತಿ ಪಡ್ಕೊಂಡೆ? ಅದಕ್ಕೆ ಶರಣರು ಇದ್ರ ವಿರುದ್ಧ ಕ್ರಾಂತಿ ಮಾಡಿದ್ದು. ಅದಕ್ಕೆ ಹೇಳಿದರು, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಎಲ್ಲ, ಹೆಣ್ಣು ಸಾಕ್ಷಾತ್ ಅಕ್ಕ ಮಹಾದೇವಿ ಅಥವಾ ಹೆಣ್ಣು ಸಾಕ್ಷಾತ್ ಪರಮೇಶ್ವರಿ, ಹೆಣ್ಣು ಸಾಕ್ಷಾತ್ ಸತ್ಯದೇವಿ ಅಂತಲೇ ನೋಡಿದರು, ಸತ್ಯ ಶರಣೆ ಅಂತ ನೋಡಿದರು, ಸಾಕ್ಷಾತ್ ದೇವತೆ ಅಂತ ನೋಡಿದರು. ಹಾಗಾಗಿ ಹೆಣ್ಣನ್ನು ನಿಂದನೆ ಮಾಡುವುದು ಮುಖ್ಯ ಅಲ್ಲ, ಹೆಣ್ಣನ್ನು ಜರಿಯುವುದು ಮುಖ್ಯ ಅಲ್ಲ, ಹೆಣ್ಣಿಗೆ ಗೌರವ ಕೊಡೋದು ಮುಖ್ಯ. ಹೆಣ್ಣನ್ನು ಪ್ರೇಮ ಭಾವದಿಂದ, ಸತ್ಯ ಭಾವದಿಂದ, ಪವಿತ್ರ ಭಾವದಿಂದ ನೋಡುವುದು ಮುಖ್ಯ. ಪ್ರತಿಯೊಬ್ಬ ಹೆಣ್ಣಲ್ಲಿ ಅಕ್ಕ ಮಹಾದೇವಿಯನ್ನು ನೋಡು, ಪ್ರತಿಯೊಬ್ಬ ಅಕ್ಕನಲ್ಲಿ ಅಕ್ಕ ನಾಗಮ್ಮನನ್ನು ನೋಡು, ನೀಲಾಂಬಿಕೆಯನ್ನು ನೋಡು, ಶರಣೆಯರನ್ನು ನೋಡು, ದೇವತೆಗಳನ್ನು ನೋಡು, ತಾಯಿಯನ್ನು ನೋಡು, ತಂಗಿಯನ್ನು ನೋಡು. ಯಾಕೆ ಕೆಡ್ತದ? ಯಾಕೆ ಎಲ್ಲ ಅಕ್ಕ ತಂಗಿ ಎಲ್ಲರೂ ಕೂಡ ಮಾಯ ಆಗಿಬಿಟ್ರೆ ನಿನಗೆ? ಅಥವಾ ಒಬ್ಬ ಹೆಂಡತಿ ಅಷ್ಟೇ ಮಾಯ ಆಗಿಬಿಟ್ಲ? ಆ ಒಬ್ಬ ಹೆಂಡತಿಯನ್ನು ನೀನು ಸತ್ಯ ಪವಿತ್ರ ದೃಷ್ಟಿಯಲ್ಲಿ ನೋಡಿ ಮೋಹವನ್ನು ತೆಗೆದುಬಿಟ್ಟು ಎಲ್ಲರೂ ಸಹಯೋಗಿಗಳಿದ್ದಾರೆ, ಅದೇ ಥರ ಅವರು ಒಬ್ಬ ಸಹಯೋಗಿ ನನ್ನ ಜೀವನದಲ್ಲಿ ಅಂತ ಅತಿಥಿಯಾಗಿ ನೋಡ್ಬೋದಿತ್ತಲ್ಲ. ಪರಮಾತ್ಮನ ಸೇವೆಯಲ್ಲಿ ನಿಮಿತ್ತ ಆಗಿರುವಂಥ ಸಹಯೋಗಿ ಆತ್ಮ ಅಂತ ನೋಡಬಹುದಿತ್ತಲ್ಲ. ಆದರೆ ನಿನ್ನ ದೃಷ್ಟಿಯನ್ನು ಚೇಂಜ್ ಮಾಡಿಕೊಳ್ಳದೆ ಹೊರತು ಸೃಷ್ಟಿಯನ್ನೇ ಚೇಂಜ್ ಮಾಡಬೇಕು ಅಂತ ಹೊರಟವರಿಗೆ ಏನು ಹೇಳೋಕ್ಕಾಗತ್ತೆ? ಅದಕ್ಕೆ ಒಂದು ಕಡೆ ಒಬ್ಬ ರಾಜ, ಇದನ್ನು ಭಾಳಷ್ಟು ಸಲ ಕೇಳಿರ್ತೀರಿ, ರಾಜನಿಗೆ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆ ಬಂದಾಗ ಇಡೀ ರಾಜ್ಯದ ಜನ ಬಹಳ ಕಂಗಾಲಾಗ್ತಾರೆ. ಯಾಕಂದರೆ ಇಂಥ ಒಳ್ಳೆಯ ರಾಜ್ಯ, ಇಂಥ ಒಳ್ಳೆಯ ರಾಜ ಇಷ್ಟು ಸುಭಿಕ್ಷವಾಗಿ ನಮ್ಮನ್ನು ನೋಡ್ಕೊಳ್ತಿದ್ದಾರೆ, ಇವರಿಗೆ ಈ ಪರಿಸ್ಥಿತಿ ಬಂತಲ್ಲ, ಇದರಿಂದ ಹೊರಗಡೆ ತೆಗೆಯುವುದು ಹೇಗೆ ಅಂತ ಚಿಂತಿತರಾಗಿರ್ತಾರೆ. ಯಾಕಂದರೆ ಎಲ್ಲ ಕಡೆ ಎಲ್ಲ ಒಂದು ವೈದ್ಯರಿಗೂ ಕರೆಸಿ ಆಗಿನ ಕಾಲದಲ್ಲಿ ಬರುವ ಎಲ್ಲ ಒಂದು ಔಷಧಿಗಳನ್ನು ಕೊಡಿಸಿದ್ರು ಇದು ಉಪಚಾರ ಆಗುವಂಥದ್ದಲ್ಲ, ಇದು ಗುಣ ಆಗುವಂಥದ್ದಲ್ಲ, ಇದು ದೊಡ್ಡ ಕಾಯಿಲೆ ಅಂತೇಳಿ ಎಲ್ಲರೂ ಕೈ ಬಿಟ್ಟ ಮೇಲೆ ದೇವರೇ ಗತಿ ಅಂತ ಕೂತಿರ್ತಾರೆ. ಎಲ್ಲರೂ ಮುಗುಲ ಮೇಲೆ ಮಾರಿ ಮಾಡಿಕೊಂಡು ಪರಮಾತ್ಮನ ನಿರೀಕ್ಷೆಯಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ಸನ್ಯಾಸಿ ಬರ್ತಾರೆ. ಸನ್ಯಾಸಿ ಬಂದಾಗ ಏನಾಯಿತು? ಏನಿಲ್ಲ, ಈ ಥರ ಆಗ್ಬಿಟ್ಟೈತಿ ನಮ್ಮ ರಾಜ್ಯರಿಗೆ, ಮತ್ತು ಏನೋ ಡಂಗುರ ಹೊಡ್ಕೊಂಡು ಹೋಗ್ತಾ ಇದ್ರಲ್ಲ, ಏನಿಲ್ಲ, ಅದನ್ನೇ ಯಾರಾದರೂ ಈ ರಾಜನ ಗುಣವನ್ನು, ಕಾಯಿಲೆಯನ್ನು ಗುಣಪಡಿಸಿಬಿಟ್ರೆ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀವಿ ಅಂತ ನಾವು ರಾಜ್ಯದ ಜನರು ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ನಮಗೆ ರಾಜ ಬೇಕು ಅಂತ. ಸರಿ, ನಾನು ಒಂದು ಸಲ ಚೆಕ್ ಮಾಡ್ಬೋದಾ? ನನಗೂ ಕೂಡ ನಾಟಿ ವೈದ್ಯ ಗೊತ್ತಿದೆ ಅಂತ ಹೇಳ್ತಾನೆ. ಅವಶ್ಯವಾಗಿ ಬನ್ನಿ ಅಂತ ಆ ಸನ್ಯಾಸಿಗಳನ್ನ ಅರಮನೆಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿಬಿಟ್ಟು ನಗನಗುತ್ತಾ ಹೇಳ್ತಾರೆ, ಇದೇನು ದೊಡ್ಡ ಕಾಯಿಲೆ ಅಲ್ಲ ಅಂತ ಹೇಳ್ತಾರೆ. ಆಗ ಈ ಥರ ಹೇಳೋರೊಬ್ಬರೇ ಸಿಕ್ಕಿಲ್ಲ ಅಂತ ಭಾಳ ಖುಷಿ ಆಗಿಬಿಡ್ತಾರೆ. ಖುಷಿಯಾಗಿ, ಸರಿ ನಿಮಗೆ ಏನಾದರೂ ಸರಿ, ಎಷ್ಟು ಕಷ್ಟ ಆದರೂ ಸರಿ, ನಾವು ಅರ್ಧ ರಾಜ್ಯ ಕೊಟ್ಟೇ ಸಿದ್ಧ, ನೀವು ಏನಾದರೂ ಸರಿ ನಮ್ಮ ರಾಜರನ್ನು ಸರಿ ಮಾಡಿಕೊಟ್ಬಿಡಿ, ಅಷ್ಟೇ ಸಾಕು, ನಿಮಗೆ ಕೊಟ್ಟ ಮಾತಿನಂತೆ ನಾವೆಲ್ಲವನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿದರು. ಸರಿ, ಅದು ಆಮೇಲೆ ನೋಡೋಣ, ನಾನು ಮಾಡಬೇಕಾಗಿರೋದು ಮಾಡ್ತೀನಿ, ಆದರೆ ರಾಜಂದೇನು ಕಾಯಿಲೆ ದೊಡ್ಡದಿಲ್ಲ, ಆದರೆ ಸ್ವಲ್ಪ ಆತ ಎಚ್ಚರಿಕೆಯಿಂದ ಇರಬೇಕು. ಏನು ಎಚ್ಚರಿಕೆಯಿಂದ ಇರಬೇಕು? ಏನೂ ಇಲ್ಲ, ಇದು ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆ ಇರೋದರಿಂದ ಆತ ಹಸಿರು ಬಣ್ಣವನ್ನು ಬಿಟ್ಟು ಬೇರೆ ಯಾವ ಬಣ್ಣವನ್ನು ಕೂಡ ನೋಡಬಾರ್ದು ಅಂತ ಹೇಳ್ತಾರೆ. ಆಗ ಭಾಳ ಸಂಭ್ರಮ ಆಗುತ್ತೆ ಇವರಿಗೆಲ್ಲ. ಅದೇನು ದೊಡ್ಡ ಕೆಲಸ ಬಿಡಿ, ನಾವು ಮಾಡ್ಕೊಳ್ತೀವಿ, ಇಷ್ಟೇ ಅಲ್ವಾ ಈ ಕಾಯಿಲೆಗೆ ಮಾಡಬೇಕಾಗಿರೋದು, ಅಷ್ಟೇ, ಇನ್ನೇನು ಇಲ್ಲ. ರಾಜ ಯಾವಾಗ ಏನೇ ಕಣ್ಣೆದರಲ್ಲಿ ನೋಡಿದರೂ ಕೂಡ ಹಸಿರು ಬಣ್ಣ ನೋಡಿದರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ, ತಾನಾಗಿಯೇ ಸ್ವಲ್ಪ ದಿನಗಳಲ್ಲಿ ಈ ಒಂದು ಕಾಯಿಲೆ ಕಡಿಮೆ ಆಗಿಬಿಡುತ್ತೆ, ಮತ್ತೆ ನಾನು ಒಂದು 6 ತಿಂಗಳಲ್ಲಿ ಬರ್ತೇನೆ ಅಂತ ಹೋಗ್ಬಿಡ್ತಾನೆ. ಆಗ ಇಡೀ ರಾಜ್ಯದ ಜನರು ಕುಂತು ಯೋಚನೆ ಮಾಡಿ ಎಲ್ಲರೂ ರಾಜನ ಹತ್ರ ಬಂದು ವಿಚಾರ ತಿಳಿಸಿ ಒಂದು ನಿರ್ಧಾರ ಮಾಡ್ತಾರೆ. ಆ ರಾಜ ಹೇಳ್ತಾನೆ, ಆಯಿತು, ಹಾಗಿದ್ದರೆ ಫಸ್ಟ್ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಬಿಡಿ ಅಂತ ಹೇಳ್ತಾನೆ. ರಾಜ ಕಣ್ಣಿಗೆ ಬಟ್ಟೆ ಕಟ್ಟಿದರು. ಇಡೀ ರಾಜ್ಯದಲ್ಲಿ ಇರುವವರೆಲ್ಲರ ಮನೆಗಳಿಗೂ ಹಸಿರು ಬಣ್ಣ ಹೊಡೆದು ಬಿಡಿ ಅಂತ ಹೇಳ್ತಾನೆ. ರಾಜಾಜ್ಞೆ ಅಂತ ಎಲ್ಲ ಮನೆಗಳಿಗೂ ಹಸಿರು ಬಣ್ಣ ಹೊಡೆದ್ರು. ಮಹಾರಾಣಿಯರಿಗೂ ಹಸಿರು ವಸ್ತ್ರಗಳನ್ನೇ ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಅರಮನೆಗೂ ಹಸಿರು ಬಣ್ಣ ಹೊಡೀರಿ ಅಂತಾರೆ. ಎಲ್ಲ ದಾಸಿಯರಿಗೂ ಹಸಿರು ಬಣ್ಣದ ವಸ್ತ್ರಗಳು, ಪೋಷಾಕಗಳು, ಇಡೀ ರಾಜ್ಯದಲ್ಲಿ ಇರುವವರಿಗೂ ಉಚಿತವಾಗಿ ಎಲ್ಲ ಹಸಿರು ಬಣ್ಣದ ಡ್ರೆಸ್ಗಳು, ಎಲ್ಲಿ ನೋಡಿದ್ರಲ್ಲಿ ಹಸಿರು 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 ಮಯವನ್ನಾಗಿ ಮಾಡಿಬಿಟ್ರು. ಆವಾಗ ಹಿಂಗೆ ಒಂದು 6 ತಿಂಗಳಾಯಿತು. ನಿಧಾನಕ್ಕೆ ಸ್ವಲ್ಪ ರಾಜನ ಕಾಯಿಲೆ ವಾಸಿ ಆಗ್ತಾ ಬಂತು. ಮೊದಲಿನ ಹಾಗೆ ಮರಳಿದ ಸ್ಥಿತಿಗೆ ಎಲ್ಲಿ ನೋಡಿದರೂ ಹಸಿರು ಬಣ್ಣ ಕಾಣ್ತಾ ಇತ್ತು. ಆದರೆ
ಮಹಾರಾಣಿಯರಿಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಎಷ್ಟು ಬಂಗಾರ ಇದ್ದರೂ ಹಾಕ್ಕೊಳ್ಳೋಂಗಿಲ್ಲ, ಎಂಥ ಪಿತಾಂಬರಗಳಿದ್ರೂ ಉಟ್ಕೊಳ್ಳುವಂಗಿಲ್ಲ, ಇದು ಎಂಥ ಕಾಯಿಲೆ ಬಂತು, ಈ ಕಡೆ ಸತ್ತಾದರೂ ಸಾಯವಲ್ಲ, ಬದುಕಿ ನಮ್ಮನ್ನು ಸಾಯಿಸ್ತಿದ್ದಾನೆ ಅಂತ ಶಾಪ ಅಂತೂ ಕೊಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಎಲ್ರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಒಂದು ದಿನ ಚಂದ, 2 ದಿನ ಚಂದ, 6 ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಎಲ್ಲಿ ತನಕ ಅದೇ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಅದೇ ಒಂದೇ ಒಂದೇ ಬಣ್ಣವನ್ನು ನೋಡೋದು, ಒಂದೇ ಬಣ್ಣದಲ್ಲಿ ಇರೋದು, ಈ ಥರ ಅವರಿಗೆ ಸಾಕಾಗೋಗ್ಬಿಡ್ತು. ಪರಿಸ್ಥಿತಿ ಈ ಥರ ಇದ್ದಾಗ ಅಕಸ್ಮಾತಾಗಿ ಮತ್ತೆ ಆ ಸನ್ಯಾಸಿ ಆ ಗ್ರಾಮದ ಕಡೆ ಬರ್ತಾರೆ. ಅಲ್ಲಿ ಬರ್ತಿದ್ದಂಗೆ ಅವರಿಗೆ ದ್ವಾರಪಾಗಿಲಲ್ಲಿ ನಿಲ್ಲಿಸ್ತಾರೆ. ಯಾಕೆ ಅಂತಂದರೆ, ಇಲ್ಲ ನೀವು ಒಳಗಡೆ ಹೋಗಬೇಕು ಅಂದರೆ ಈ ಹಸಿರು ಕಷಾಯ ವಸ್ತ್ರಗಳನ್ನು ಧರಿಸಿ ಹೋಗಬೇಕು ನೀವು. ನಾನು ಸನ್ಯಾಸಿ ಇದ್ದೀನೋ, ನಾನು ಕಾವಿ ಹಾಕಬೇಕು, ನಾನು ಯಾಕೆ ಹಸಿರು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಕೇಳ್ತಾರೆ. ಇಲ್ಲ ಸ್ವಾಮೀಜಿ, ಇದು ರಾಜಾಜ್ಞೆ ಇದೆ, ಇಲ್ಲಿ ಯಾರೇ ಬಂದರೂ ಹಸಿರು ಬಟ್ಟೆ ಹಾಕ್ಕೊಂಡ್ರೆ ಮಾತ್ರ ನಾವು ಒಳಗಡೆ ಬೀಳ್ತೀವಿ. ಇಲ್ಲ, ಹೋಗಿ ನಿಮ್ಮ ರಾಜನಿಗೆ ಹೇಳು ಫಸ್ಟು ನಾನು ಯಾರು ಅಂತ, ಆಮೇಲೆ ಮಾತಾಡು ಅಂತ ಹೇಳ್ತಾರೆ ಆ ಸನ್ಯಾಸಿ. ಯಾಕಂದರೆ ಅವರೇ ಅದನ್ನು ಹೇಳಿರೋದು. ಅದು ಏನಾದರೂ ಸರಿ, ನೀವು ಒಳಗಡೆ ಹೋಗಬೇಕು ಅಂದರೆ ಇದನ್ನು ಹಾಕ್ಕೊಂಡ್ರೆ ನಾವು ಪರ್ಮಿಷನ್ ಕೊಡ್ತೀವಿ, ಇದು ರಾಜಾಜ್ಞೆ, ಯಾರೇ ಬಂದರೂ ನನ್ನ ಹತ್ರ ಬರಬೇಡಿ, ಮೊದಲು ಅವರಿಗೆ ಒಳಗಡೆ ಕೊಟ್ಟರೆ ಒಳಗಡೆ ಕರ್ಕೊಳ್ಳಿ, ಇಲ್ಲಾಂದ್ರೆ ಕಳಿಸಿ ಅಂದಿದ್ದಾರೆ, ನೀವು ಹೊರಟು ಬಿಡಿ ಅಂತಾರೆ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ ಅಂತ ನಾ ಸನ್ಯಾಸಿ. ಹಾಗೆ ಹೋಗಲಿ ಬಿಡು, ಒಂದ್ಸಲಿ ತಾನೇ ಹಾಕ್ಕೊಂಡ್ಬಿಡೋಣ ಅಂತ ಅವತ್ತು ಹಸಿರು ಬಟ್ಟೆಗಳನ್ನು ಹಾಕ್ಕೊಂಡು ರಾಜನ ಹತ್ರ ಬರ್ತಾನೆ. ಬರ್ತಿದ್ದಂಗಂದೆ ಮಹಾರಾಣಿಗಳು ಯಾರು, ದಾಸಿಗಳು ಯಾರು, ದ್ವಾರಪಾಲಕರು ಯಾರು, ರಾಜ ಯಾರು, ಮಂತ್ರಿ ಯಾರು, ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲರೂ ಒಂದೇ ಥರದ ಡ್ರೆಸ್ಸು, ಎಲ್ಲರದು ಒಂದೇ ಬಣ್ಣದ ಡ್ರೆಸ್ಸು, ಎಲ್ಲರದು ಒಂದೇ ಥರ ಮುಖಗಳು, ಹಸಿರು ಹಸಿರು ಹಸಿರು. ತಲೆ ಕೆಟ್ಟು ಹೋಗ್ಬಿಡ್ತು ಸನ್ಯಾಸಿಗೆ. ಏನು ಮಾಡಿದೆ ರಾಜ ನೀನು, ಏನು ಮಾಡಬೇಕಾಗಿತ್ತು ನೀನು? ನಾನು ಹೇಳಿದ್ದು ಹಸಿರು ಬಣ್ಣವನ್ನು ಮಾತ್ರ ನೋಡಬೇಕು, ಬೇರೆ ಯಾವ ಬಣ್ಣ ನೋಡಬಾರದು ಅಂತ. ಅದಕ್ಕೆ ಅಲ್ವ ಸ್ವಾಮಿಗಳೇ ಇಷ್ಟೆಲ್ಲ ನಾನು ಮಾಡಿರೋದು ಅಂತ ರಾಜ ಹೇಳ್ತಾ ಹೋದ. ತನ್ನ ಶೌರ್ಯ ಥರ, ಏನೋ ದೊಡ್ಡ ಸಾಧನೆ ಥರ ಇಷ್ಟೆಲ್ಲ ಖರ್ಚು ಮಾಡಿ ಬಣ್ಣ ಹೊಡಿಸಿದೆ, ಇಷ್ಟೆಲ್ಲ ಖರ್ಚು ಮಾಡಿ, ದವಸಗಳನ್ನು ಖರ್ಚು ಮಾಡಿ, ಧಾನ್ಯಗಳನ್ನು ಖರ್ಚು ಮಾಡಿ, ಹಣವನ್ನು ಖರ್ಚು ಮಾಡಿ, ಇದೆಲ್ಲ ಮಾಡಿಬಿಟ್ಟಿದ್ದೀನಿ, ನನ್ನ ಕಾಯಿಲೆ ವಾಸಿಯಾಗಿದೆ, ನೀವು ಕೊಟ್ಟಿರುವ ಐಡಿಯಾದಿಂದ ನಾನು ಸುರಕ್ಷಿತವಾಗಿಬಿಟ್ಟೆ, ಬದುಕಿಬಿಟ್ಟೆ, ಆರೋಗ್ಯ ಚೆನ್ನಾಗಾಯಿತು ಅಂತ ಇಡೀ ರಾಜ್ಯದ ಜನ ನಿಮಗೆ ಸನ್ಮಾನ ಮಾಡಲಿಕ್ಕೆ ಕಾಯ್ತಿದ್ದಾರೆ ಅಂತಂದ. ನೀನು ಸನ್ಮಾನ ಇರಲಿ, ನೀನು ಮಾಡಿರೋದೇನು, ನಾನು ಹೇಳಿರೋದೇನು, ಏನು ಮಾಡಬೇಕಾಗಿತ್ತು? ಏನಾದರೂ ಅಪರಾಧ ಆಯಿತಾ? ಅಪರಾಧ ಅಲ್ಲ, ಇದು ಮಹಾಪರಾಧ ನೀನು ಮಾಡಿರೋದು. ನಾನು ಹೇಳಿದ್ದು ನೀನು ಒಬ್ಬ ಹಸಿರು ನೋಡಬೇಕು ಅಂತ ಹೊರತಾಗಿ ಇಡೀ ರಾಜ್ಯದ ಜನರನ್ನು ಈ ರೀತಿಯಾಗಿ ಪರಿಸ್ಥಿತಿ ತಂದುಕೊಂಡು ಬಂದಿದೆಯಲ್ಲ, ಇದು ನಿನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದಕ್ಕಿಂತ ನೀನು ಬದುಕಿರೋದಕ್ಕಿಂತ ಸತ್ತಿರೋದೇ ಒಳ್ಳೆಯದಾಗ್ತತ್ತಲ್ಲ ಅಂತ ಹೇಳ್ತಾರೆ. ಅವಾಗ ಬೇಜಾರಾಗುತ್ತೆ. ಹೌದು, ನನಗೋಸ್ಕರ ಇಷ್ಟೊಂದು ಸಹಿಸ್ಕೊಳ್ತಾ ಇದ್ದಾರಲ್ಲ ಅಂತ ಅವಾಗ ರಿಯಲೈಸೇಷನ್ ಆಗುತ್ತೆ. ಮತ್ತು ಏನು ಮಾಡಬೇಕಾಗಿತ್ತು? ಹುಚ್ಚ, ಏನು ಮಾಡಬೇಕಾಗಿತ್ತು ಅಂತ ಕೇಳ್ತೀಯಲ್ಲ, ನಿಂದಿರೋದು 1 ಇಂಚು ಕಣ್ಣು, 2 ಕಣ್ಣು ಸೇರಿದ್ರೆ 2 ಇಂಚಿನ ಕಣ್ಣಿನ ಸಲುವಾಗಿ ಇಡೀ ರಾಜ್ಯವನ್ನೇ ಹಸಿರುಮಯವನ್ನಾಗಿ ಮಾಡ್ತಾ ಕೂತಿದೆಯಲ್ಲ, ಅದರ ಬದಲಿಗೆ ನಿನ್ನ ಕಣ್ಣಿಗೆ ಒಂದು ಹಸಿರು ಗ್ಲಾಸ್ ಹಾಕ್ಕೊಂಡ್ಬಿಟ್ಟಿದ್ರೆ ಇಡೀ ರಾಜ್ಯ ನಿನಗೆ ಹಸಿರಾಗಿನೇ ಕಾಣ್ತಾ ಇತ್ತು, ಮುಂದೆ ಬಂದಿರೋರು ಹಸಿರಾಗಿನೇ ಕಾಣ್ತಾ ಇದ್ರಲ್ಲ, ಇದನ್ನು ಮಾಡೋದು ಬಿಟ್ಟು ನೀನು ಅದನ್ನು ಮಾಡ್ತೀಯಲ್ಲ, ನಿನಗೆ ಎಂಥ ದಡ್ಡತನ ಇರಬೇಕು ಅಂತ ಹೇಳಿದಾಗ ಎಂಥ ಮಹಾಪರಾಧ ಆಗೋಯಿತು ಅಂತ ಹೇಳ್ತಾರೆ. ಸಣ್ಣ ವಿಚಾರನೇ, ಆದರೆ ಇದು ಅಪರಾಧ ಎಷ್ಟಾಯಿತು. ಹಾಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಜಗತ್ತನ್ನು ಪರಿವರ್ತನೆ ಮಾಡಬೇಕು, ಅವ್ರನ್ನ ಪರಿವರ್ತನೆ ಮಾಡಬೇಕು. ಅವ್ರು ಹಿಂಗಿದ್ದಾರೆ ಅಂತ ಹೇಳೋರು ಇದ್ದಾರೆ, ಕೇಳೋರು ಇದ್ದಾರೆ, ಆದರೆ ನಾನು ಹೆಂಗೆ ಪರಿವರ್ತನೆ ಆಗಬೇಕು ಅಂತ ಅನ್ನೋರೇ ಇಲ್ಲ. ಅಭಿಮಾನವನ್ನು ಬಿಡೋರಿಲ್ಲ, ಎಲ್ಲ ಬಿಟ್ಟು ತೋರಿಸಿ ಜಗತ್ತಿಗೆ ಪೋಸ್ ಕೊಡೋರಿದ್ದಾರೆ ಹೊರತಾಗಿ ಒಳಗಡೆ ಬಿಡಬೇಕಾಗಿರುವಂತಹ ಒಂದು ಅಭಿಮಾನ ಬಿಡೋಕ್ಕಾಗ್ತಿಲ್ಲ ಅಂತಲೇ ಅದನ್ನು ಹೇಳಿದೆ. ಅಂತಂಥ ಯತಿ ಮುನಿಗಳನ್ನೇ ನುಂಗಿ ಹಾಕಿಬಿಟ್ಟೈತಲ್ಲಪ್ಪ ಅಂತ ಕಬೀರದಾಸರು ಹೇಳ್ತಾರೆ. ಹಾಗೆ ನಾವು ಕೂಡ ಒಂದು ಶಪಥ ಮಾಡೋಣ. ಈ ಒಂದು ಶ್ರವಣ ಮಾಸದಲ್ಲಿ ನಾವು ಅಭಿಮಾನವನ್ನು ಬಿಟ್ಟು ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗಿ ಆ ಒಬ್ಬ ಶಿವಪರಮಾತ್ಮನ ಸ್ಮೃತಿಯಲ್ಲಿ ಜೀವನ ಕಳಿತೇವೆ. ಪ್ರತಿಯೊಂದು ಕ್ಷಣವೂ ಕೂಡ ಪರಮಾತ್ಮನ ಸ್ಮರಣೆಯಲ್ಲಿ ಇರುತ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡೋಣ ಅಂತ ಹೇಳ್ತಾ ಸಾರ್ಥಕವಾಗಿ ಈ ಶ್ರಾವಣವನ್ನು ಆಚರಿಸೋಣ. ಇವತ್ತಿನ ಈ ಒಂದು ಶ್ರಾವಣ ಸಂಭ್ರಮ ಕಾರ್ಯಕ್ರಮಕ್ಕೆ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.